ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಮಸಿ ಬಳಿಯುವ ದುರುದ್ದೇಶದಿಂದ ಕಿಡಿಗೇಡಿಯೋರ್ವ ಮನೆಯಲ್ಲಿ ಶೇಖರಣೆ ಮಾಡಿದ್ದ ನೀರನ್ನು ವಿಡಿಯೋ ಮಾಡಿ ಚನ್ನರಾಯಪಟ್ಟಣದ ಗಣಪತಿ ಪೆಂಡಲ್ ಸಮೀಪದ ಶುದ್ಧ ಕುಡಿಯುವ ನೀರಿನ ಘಟಕದ್ದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾನೆ. ಈ ವಿಡಿಯೋ ಸತ್ಯಕ್ಕೆ ದೂರವಾದದ್ದು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪುರಸಭೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಫಿಲ್ಟರ್ ನೀರನ್ನು ಲ್ಯಾಬ್ನಲ್ಲಿ ಪರೀಕ್ಷಿಸಿದ್ದಾರೆ. ನೀರಿನಲ್ಲಿ ಯಾವುದೇ ರೀತಿಯ ಕಲುಷಿತವಾಗುತ್ತಿಲ್ಲ ಎನ್ನುವುದು ಲ್ಯಾಬ್ ವರದಿಯಲ್ಲಿ ಬಹಿರಂಗವಾಗಿದೆ. ವಾರ್ಡಿನ ಮುಖ್ಯಸ್ಥ, ಪುರಸಭೆಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಗಣೇಶ್ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ವಹಣೆ ಮಾಡುತ್ತಿರುವವರು ಲ್ಯಾಬ್ ವರದಿ ಸಮೇತ ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ಮಾಧ್ಯಮದ ಮೂಲಕ ಮಾಹಿತಿ ನೀಡಿದ್ದಾರೆ. ಗಣಪತಿ ಪೆಂಡಾಲ್ ಮುಂಭಾಗ ಇರೋ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಮಾತಾಡ್ತಿರೋದು. ಇದು ಕೆಲ ದಿನಗಳ ಮುಂಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿದ್ರು. ಹುಳ ಬಂದಿದೆ, ಕುಡಿಯೋಕ್ಕೆ ಯೋಗ್ಯ ಇಲ್ಲ ಇದು ಅಂತ ಹೇಳಿ ಎಲ್ಲ ಜನಗಳು ಮಾತಾಡ್ತಾ ಇದ್ರು. ಹಂಗಾಗಿ ಈಗ ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಬಂದು ಚೆಕ್ ಮಾಡಿಸಿದ್ವಿ. ಅಂದರೆ ಈ ಗೌರ್ಮೆಂಟಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಬಂದು, ಹಾಸ್ಪಿಟ್ಲಿಂದ ಅಧಿಕಾರಿಗಳು ಬಂದರು, ಆಮೇಲೆ ಮುನ್ಸಿಪಾಲ್ಟಿಯಿಂದನೂ ಅಷ್ಟೇ ಅಧಿಕಾರಿಗಳು ಬಂದು ಎಲ್ಲ ನೋಡಿ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ, ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತೇಳಿ ಅವರು ಸಹ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡಿ, ಜನಗಳು ಯಾವುದೇ ರೀತಿಯಾದ ತಪ್ಪು ಭಾವನೆ ಬೇಡ, ಇದ್ರ ಬಗ್ಗೆ ಚೆನ್ನಾಗಿದೆ, ಕುಡೀರಿ, ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಏನಾದ್ರು ತಪ್ಪಿದ್ರು ಸಹ ಹೇಳಿ ತಿದ್ಕೊಂತೀವಿ, ಅದರಲ್ಲೇನಿಲ್ಲ. ಸುಮ್ಮನೆ ಜನಗಳ ಬಗ್ಗೆ ತಪ್ಪು ಮಾಹಿತಿಗಳು ಕೊಟ್ಟಿದ್ದಾರೆ. ನೋಡಿ ಸರ್, ಚೆನ್ನಾಗಿದೆ. ಸಾರ್ವಜನಿಕರಲ್ಲಿ ಮನವಿ ಏನೆಂದರೆ, ಸ್ವಲ್ಪ ದಿನ ಹಿಂದೆ ನಮ್ಮ ಶುದ್ಧ ನೀರು ಘಟಕದಲ್ಲಿ ಹುಳ ಬರ್ತಾ ಇದೆ, ಕಸ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಅದು ಕಂಪ್ಲೇಂಟ್ ಮಾಡಿದಾಗ ಅದನ್ನು ನಾವು ಆರೋಗ್ಯ ಇಲಾಖೆಗೆ ಹೇಳಿ, ಮುನ್ಸಿಪಾಲ್ಟಿಗೆ ಹೇಳಿ, ಮತ್ತು ಈ ಓನರ್ ಇದ್ದಾರಲ್ಲ ಅವರನ್ನು ಕರೆಸಿ ಚೆಕ್ ಮಾಡಿಸಿ, ನಾವು 6 ತಿಂಗಳಿಗೊಂದ್ಸತಿ ಚೆಕ್ ಮಾಡಿಸ್ತಾ ಇರ್ತೀವಿ. ಅದ್ರ ರಿಪೋರ್ಟು ಸಹ ಇಲ್ಲಿದೆ. 6 ತಿಂಗಳಿಗೊಂದ್ಸತಿ ಚೆಕ್ ಮಾಡಿರೋದು ಮತ್ತು ಗೌರ್ಮೆಂಟ್ ರಿಪೋರ್ಟ್ ಇದೆ. ಅದರ ಹಿಂದೆ 2 ತಿಂಗಳ ಹಿಂದೆನೂ ಚೆಕ್ ಮಾಡಿಸಿದ್ದಾರೆ. ಅದಾದಮೇಲೆ ಹಿಂಗೆ ಕಂಪ್ಲೇಂಟ್ ಬಂದ ಮೇಲೆ ಮಾರನೇ ದಿನ ಸಹ ಮೈಸೂರಿಂದ ಲ್ಯಾಬಲ್ಲಿ ಚೆಕ್ ಮಾಡಿಸಿದ್ದಾರೆ. ಯಾವುದೇ ರೀತಿ ದೋಷ ಇಲ್ಲ. ಸುಮ್ಮನೆ ಯಾರೋ ಒಬ್ಬರು ಅದು ಯಾವುದೋ ಮನೆ ಹತ್ರ ತೆಗ್ದಿರೋ ಅಂಥದನ್ನ ವೀಡಿಯೋನ ಅದರಲ್ಲಿ ಕಸ ಮತ್ತು ಹುಳ ಇದೆ ಅಂತ ಹೇಳಿ, ಆ ನೀರು ಇಲ್ಲಿದು ಅಂತ ಹೇಳಿ ಸುಮ್ಮನೆ ಅಪಪ್ರಚಾರ ಮಾಡಿದ್ದಾರೆ. ಇದು ಮಾಡೋದ್ರಿಂದ ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಸತ್ಯ ಇದ್ದರೆ ಮಾಡಲಿ. ಒಂದು ಸತ್ಯ, ನಾಯಿ ನೆಕ್ತಿತ್ತು ಅಂತ ನಾವು ನಾಯಿಗೆ ಇದು ಮಾಡ್ತಿದ್ರು ಅಂತ ನಾವು ಒಂದು ಇದು ಸಹ ಮಾಡಿಸಿದ್ವಿ. ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮಾಡ್ತೀವಿ ಹೊರತು ಯಾವುದೇ ರೀತಿ ದುರುದ್ದೇಶದಿಂದ ಮಾಡಲ್ಲ. ನಾವು ಸಹ ಇದೇ ನೀರು ಕುಡಿತೀವಿ, ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ. ಧನ್ಯವಾದಗಳು. ವಿಡಿಯೋ ಮಾಡಿಲ್ಲ, ಬೇಕು ಅಂತ ಸುಮ್ಮನೆ ಇವೆಲ್ಲ 6 ತಿಂಗಳು ನೀರೆಲ್ಲ ತಗೊಂಡೋಗಿ 5 ಬಾಟ್ಲು ತಗೊಂಡೋಗ್ತಾರೆ. ಒಂದು ಸತಿ ತಗೊಂಡೋಗಲ್ಲ, 5 ಸತಿ ತಗೊಂಡೋಗ್ತಾರೆ. 5 ಸತಿ ತಗೊಂಡೋಗಿ ಮತ್ತೆ ಚೆಕ್ ಮಾಡಿ. ಈಗಾಗಲೇ 1 ತಿಂಗಳಾಗೈತೆ. ಅದು ಎಷ್ಟು ಶುದ್ಧವಾಗಿದೆ ತಗೊಂಬರ್ತಿಷ್ಟ ಹೊರಗಡೆ ಏನು ಬಿಸಿಲಿದ್ರು ಏನು ಹಂಗಾಗಲ್ಲ. ಅದೇನು ಆಗಲ್ಲ, ನಾವು ಚೆಕ್ ಮಾಡೋಣ. ಜಾಸ್ತಿ ದಿನ ಮರಿ ಆಗೈತೆ, ಅದು ಯಾರ್ದು ಅದಾಗಿ ಚೆನ್ನಾಗಿದೆ. 1 ತಿಂಗಳಿಂದ ಹಿಡಿದು ನೋಡ್ರಿ, ಆ ಕ್ಯಾನೆ ಧೂಳ ಆಯ್ತು ನೋಡ್ರಿ ಇಲ್ಲಿ. ಅದ್ರ ಮಾತು ಏನಾದ್ರು ನಾವು ಆಡಿಸಿ ನಾನೇ ಇಡ್ಸಿದ್ದೆ ಇದನ್ನ. ಅದು ಗಾಳಿ ಆಡ್ದಿದ್ರೆ ಏನು ಮಾಡಲ್ಲ. ನಾವು ಓಪನ್ ಅಲ್ಲಿ ಇಟ್ಟರೆ ಬಂದು ಸೊಳ್ಳೆ ಮರಿ ಆಗ್ತವೆ, ಅವಾಗ ಇದಾಗುತ್ತೆ. ಅದು ಏನೂ ಆಗಿಲ್ಲ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮನೆ ಹತ್ರ. ಅಯ್ಯೋ ಗಣೇಶಣ್ಣ, ಅವತ್ತು ವಿಡಿಯೋ ಬರ್ತಿದ್ದಂಗೆ ಬಾಯಿಲಿ ಫಸ್ಟ್ ನೀನು ನೈಟ್ ಬೈದರು. ಏನು ಮಾಡಿದ್ರೆ ಹಂಗೆ ಆಗ್ತೀನಿ, ನಮಗೂ ತಲೆ ಕೆಲ್ಸ್ಕೊಂಡಿದ್ಯಾ ನೀವು ಹಿಂಗೆ ಆಗೋಯ್ತಲ್ಲ. ಆಮೇಲೆ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸಾರ್ವಜನಿಕರು ಒಳ್ಳೆಯದಾಗ್ತದೆ.